ದುರ್ಗಾ ದೇವಸ್ಥಾನ ಐಹೊಳೆ. 6ನೇ ಶತಮಾನದಲ್ಲಿ ಕಟ್ಟಿರುವ ಈ ದೇವಸ್ಥಾನ ಅತ್ಯಂತ ಸುಂದರವಾಗಿದೆ. ದೇವಾಲಯಗಳ ತೊಟ್ಟಿಲು ಅಂತ ಕರೆಯುವ ಈ ಐಹೊಳೆಗೆ ಅನೇಕ ಶಿಲ್ಪಗಳು. ಪುರಾತನ ಒಂದು ಪೌರಾಣಿಕ ಕಥೆಯ ಪ್ರಕಾರ ಪರಶುರಾಮನು ತನ್ನ ತಾಯಿಯ ಶಿರವನ್ನು ಭೇದಿಸಿದ ಮೇಲೆ ಮಲಪ್ರಭಾ ನದಿಯ ತೀರದಲ್ಲಿ ಬಂದು ತನ್ನ ಕೊಡಲಿಯನ್ನು ತೊಳೆದನೆಂದು, ಆ ಕೊಡಲಿಯನ್ನು ತೊಳೆದ್ರಿಂದ ಇಲ್ಲಿಯ ಮಣ್ಣು ಕೆಂಪಗಾಗಿದೆ ಹಾಗೂ ಇಲ್ಲಿನ ಕಲ್ಲುಗಳು ಕೂಡ ಕೆಂಪವಾಗಿವೆ ಅಂತ ಹೇಳಲಾಗ್ತಾ ಇದೆ. ನಮ್ಮ ಮಣ್ಣು ನಾನು ತೋರಿಸ್ತೀನಿ. ಐಹೊಳೆಯ ದುರ್ಗಾ ದೇವಸ್ಥಾನ ನಿಂತಿರುವ ಆನೆಯ ಒಂದು ಸ್ಟೈಲಲ್ಲಿ ಈ ದೇವಸ್ಥಾನವಿದೆ. ಇದನ್ನು ವಿಶ್ವ ಪಾರಂಪರಿಕ ತಾಣದಲ್ಲಿ ಸೇರಿಸಲಾಗಿದೆ. ಇಲ್ಲಿಂದ ಅನೇಕ ಶೈಲಿಯ ದೇವಾಲಯಗಳನ್ನು ಹೊಸದಾಗಿ ಇಲ್ಲಿ ನಿರ್ಮಿಸಿ ಕಟ್ಟಲಾಗಿದೆ. ಸುಂದರವಾದ ಕೈತೋಟಗಳನ್ನು ಕೂಡ ಇಲ್ಲಿ ಕೆತ್ತಲಾಗಿದೆ, ನೀವು ನೋಡ್ತಾ ಇರ್ಬೋದು.